ನೀವು ಗಮನಿಸಿದ್ರ ಬರ್ತಾ ಬರ್ತಾ ದಿನೇ ದಿನ ಇಂಟರ್ನೆಟ್ ಎಷ್ಟು ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ನೀವೀಗ ಬ್ರೌಸರ್ ಅಥವಾ ಏನಾದರೂ ಓಪನ್ ಮಾಡಿ ಇಮಿಡಿಯೇಟಾಗಿ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಲೈಕ್ಸು, ಶೇರ್ಸು, ಕಮೆಂಟ್ಸು ಮತ್ತು ವ್ಯೂಸ್ ಎಲ್ಲ ಕೂಡ ಇನ್ಸ್ಟೆಂಟಾಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಆದರೆ ನನ್ನ ಬಳಿ ನಿಮಗಾಗಿ ಒಂದೇ ಒಂದು ಪ್ರಶ್ನೆ ಇದೆ. ಅಯ್ಯೋ, ಈಗ ಇದೆಲ್ಲ ಮಾಡ್ತಿರೋದು ಮನುಷ್ಯನೇನಾ ಅಥವಾ AI ಬಾಟ್ಸ್ ಮತ್ತು ಫೇಕ್ ಅಕೌಂಟ್ಗಳ ನಡುವೆ ನಾವು ನಮ್ಮ ಜೀವನನ ಸಾಗಿಸ್ತಾ ಇದ್ದೀವ? ಸೊ ದಿಸ್ ಈಸ್ ಮೈ ಥಿಯರಿ, ದಟ್ ಈಸ್ ಡೆಡ್ ಇಂಟರ್ನೆಟ್ ಥಿಯರಿ ಬೈ ಬೈಟೆಕ್. ಇಂಟರ್ನೆಟ್ನ ಗೋಲ್ಡನ್ ಏಜ್. ಒಂದು ಕಾಲದಲ್ಲಿ ಇಂಟರ್ನೆಟ್ಟು ಗೋಲ್ಡನ್ ಏಜ್ ಅನ್ನಿಸ್ತಾ ಇತ್ತು. ಅಲ್ಲಿ ಎಲ್ಲವೂ ನ್ಯಾಚುರಲ್ ಅನ್ನಿಸ್ತಾ ಇತ್ತು, ಎಲ್ಲವೂ ಜೆನ್ಯೂನ್ ಆಗಿರ್ತಿತ್ತು. ಆ್ಯಂಡ್ ಅಲ್ಲಿ ನಮ್ಮ ಪೀಪಲ್ ಏನು ಶೇರ್ ಮಾಡ್ತಾಯಿದ್ದು ಅಂತ ಹೇಳಿದ್ರೆ ತಮ್ಮ ಎಕ್ಸ್ಪೀರಿಯೆನ್ಸು, ತಮ್ಮ ವ್ಲಾಗ್ಸು, ತಮಗೆ ಬೇಕಾದ ಕಂಟೆಂಟ್ನ ಇಷ್ಟ ಬಂದ ಹಾಗೆ ಇಂಟರ್ನೆಟ್ಟಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದರು. ಭೈ ಮಜಾ ಆಯಾ. ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಲ್ಗೋರಿದಮ್ನ ಕಂಟ್ರೋಲ್ ಇರಲಿಲ್ಲ. ಅಲ್ಲಿ ಕಂಟೆಂಟ್ ಅಂತ ಹೇಳಿದರೆ ಟ್ರೂತ್, ಆದರೆ ಇದೀಗ ಕಂಟೆಂಟ್ ಅಂತ ಹೇಳಿದರೆ ಟ್ರೆಂಡ್. ಆ ಕಾಲ ಪೀಸ್ಫುಲ್ ಆಗಿತ್ತು, ಆದರೆ ಈ ಕಾಲ ಟಾಕ್ಸಿಕ್ ಆಗಿದೆ. ಆಲ್ಗೋರಿದಮ್ನ ರೆವಲ್ಯೂಷನ್ ಯಾವ ರೀತಿ ಆಯಿತು? ಮೊದಲು ನಮ್ಮ ಆಲ್ಗೋರಿದಮ್ಮು ಪೀಸ್ಫುಲ್ ಆಗಿತ್ತು, ಯಾವುದೇ ರೀತಿಯಂಥ ಹೆಚ್ಚು ಕಾಂಪ್ಲಿಕೇಶನ್ಸ್ ಅಲ್ಲಿ ಇರಲಿಲ್ಲ. ಯಾವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ವೈರಲ್ ಆಯಿತು ಆಗ ಆಲ್ಗೋರಿದಮ್ ಇಂಟ್ರೊಡ್ಯೂಸ್ ಆಯಿತು. ಮೊದಲು ಕ್ರೋನೋಲಾಜಿಕಲ್ ಆಗಿದ್ದಂತಹ ಒಂದು ಫೀಡು ಈಗ ಆಲ್ಗೋರಿದಮ್ ಬೇಸ್ಡ್ ಫೀಡಾಗಿ ಚೇಂಜ್ ಆಗಿದೆ. ಸೊ ಯಾರು ಮೊದಲು ವೀಡಿಯೋ ಹಾಕ್ತಾಯಿದ್ರು ಅವ್ರದ್ದು ಮೇಲೆ ಬರ್ತಾಯಿತ್ತು, ಯಾರು ನೆಕ್ಸ್ಟ್ ವೀಡಿಯೋ ಹಾಕ್ತಿದ್ರು ಅವ್ರದ್ದು ಕೆಳಗಡೆ ಬರ್ತಾಯಿತ್ತು. ಸೊ ಯಾರು ಲಾಸ್ಟ್ ಬರ್ತಾರೋ ಅವ್ರದ್ದು ಮೇಲೆ. ಈಗ ಫಸ್ಟ್ ಇದು ನೆಕ್ಸ್ಟ್ ನೀವು ಹಾಕಿದ್ರೆ ಇಲ್ಲಿ ಬರುತ್ತೆ, ಅದ್ರ ನೆಕ್ಸ್ಟ್ ಹಾಕ್ತೋ ಇಲ್ಲಿ ಬರುತ್ತೆ. ಲೇಟೆಸ್ಟ್ ವೀಡಿಯೋಸ್ ಆನ್ ಟಾಪ್ ಅಂತ ಹೇಳಿ ಕ್ರೋನಾಲಜಿಕಲ್ ಆರ್ಡ್ರಾಗಿ ವೀಡಿಯೋ ಸ್ಟೋರ್ ಆಗ್ತಾಯಿತ್ತು. ಲೇಟೆಸ್ಟ್ ಬಂದಿರೋ ವೀಡಿಯೋ ಎಲ್ರಿಗೂ ಸಜೆಸ್ಟ್ ಆಗ್ತಾಯಿತ್ತು, ಎಲ್ಲರೂ ಕೂಡ ನೋಡ್ತಾ ಇದ್ವಿ. ಬಟ್ ಈಗ ಆ ರೀತಿ ಇಲ್ಲ. ಯಾಕಂತ ಹೇಳಿದ್ರೆ ಕ್ರೋನಾಲಜಿಕಲ್ ಈಗ ಕಂಪ್ಲೀಟಾಗಿ ಗಾನ್ ಆಗಿದೆ. ಈಗ ಕಂಪ್ಲೀಟ್ಲಿ ಆಲ್ಗೋರಿದಮ್ ಬೇಸ್ಡ್ ವೀಡಿಯೋಸ್ ಬರ್ತಾ ಇದೆ. ಅಂದರೆ ನಿಮಗೆ ವೀಡಿಯೋಸ್ನ ಪುಷ್ ಮಾಡ್ತಾರೆ. ಸೊ ನೀವು ಫಾರ್ ಯು ಅನ್ನೋ ಒಂದು ಕಂಟೆಂಟ್ ಇದೆ ಅಲ್ಲ, ನಿಮಗೆ ಯೂಟ್ಯೂಬಲ್ಲಿ ಒಂದು ನೀವು ಚೆಕ್ ಮಾಡಿದ್ರೆ ಫಾರ್ ಯು ಅಂತ ಹೇಳಿ ಸಪ್ರೇಟಾಗಿ ಟ್ಯಾಬ್ ಇರುತ್ತೆ. ಸೊ ಅದರಲ್ಲಿ ಬಂದುಬಿಟ್ಟು ನಿಮಗೆ ರೆಕಮೆಂಡೆಡ್ ವೀಡಿಯೋಸ್ ಎಲ್ಲ ಬರುತ್ತೆ. ದಿಸ್ ಈಸ್ ವಾಟ್ ಆಲ್ಗೋರಿದಮ್ ಬೇಸ್ಡ್ ವರ್ಕ್ಸ್. ನಮ್ಮ ಸ್ಪಾನ್ಸರ್ ಟ್ರೆಜರ್ ಆಫ್ ಮೆಮೊರೀಸ್. ಇವರು ಮಾಡ್ತಿರೋದು ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. ಏನಂತ ಹೇಳಿದ್ರೆ ನಿಮ್ಮ ಮೆಮೊರಿ ವೀಡಿಯೋನ ನೀವು ಗೋಡೆ ಮೇಲೆ ನೇತಾಗಲಿಕ್ಕಾಗೋದಿಲ್ಲ, ಆದರೆ ಇವರು ನಿಮ್ಮ ಒಂದು ವಿಡಿಯೋ, ನಿಮ್ಮ ಒಂದು ಲೈವ್ ಮೆಮೊರಿ ಏನಿದೆ ಅದು ನಿಮ್ಮ ಗೋಡೆ ಮೇಲೆ ಫ್ರೇಮ್ ಮಾಡಿ ಹಾಕಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಅಂತ ಕೇಳ್ತಾ ಇದ್ದೀರಾ? ನೀವು ಈಗ ಯಾವುದೇ ರೀತಿಯಾದಂಥ ಒಂದು ಫೋಟೋನ ಒಂದು ಆ ರಿಲೇಟೆಡ್ ವಿಡಿಯೋಗೆ ನೀವು ಲಿಂಕ್ ಮಾಡ್ಬೋದು. ಸೊ ಲಿಂಕ್ ಮಾಡಿ ಆ ಫೋಟೋನ ನೀವೇನಾದರೂ ಈ ಅಪ್ಲಿಕೇಶನ್ ಮುಖಾಂತರ ನೀವೇನಾದರೂ ಪ್ರಿಂಟೌಟ್ ತೊಗೊಂಡು ನೀವು ಅದೇನಾದರೂ ಫೋಟೋ ಫ್ರೇಮ್ ಮಾಡಿ ವಾಲ್ಗೆ ಹಾಕ್ತೀರಾ ಅಂತ ಹೇಳಿದರೆ, ಸೊ ನೀವು ಯಾವಾಗ ಬೇಕಾದರೂ ಕೂಡ ಆ ವಿಡಿಯೋನ ನಿಮ್ಮ ಫೋನ್ ಮುಖಾಂತರ ಸ್ಕ್ಯಾನ್ ಮಾಡಿ ನೀವು ವೀಕ್ಷಿಸ್ಬೋದು. ಅಂದರೆ ಆ ವಾಲ್ ಮೇಲೆ ನೀವು ಹಾಕಿರುವಂಥ ಫೋಟೋ ಯಾವಾಗ ಬೇಕಂದ್ರೂ ಜೀವಂತವಾಗುತ್ತೆ. ವೀಡಿಯೋಸ್ನ ವಾಲ್ ಮೇಲೆ ಹಾಕೋದಕ್ಕಾಗಲ್ಲ, ಆದರೆ ನಮ್ಮ ಟ್ರೆಜರ್ ಆಫ್ ಮೆಮೊರೀಸ್ ಮುಖಾಂತರ ನಿಮ್ಮ ಒಂದು ಫೋಟೋ ಯಾವಾಗ ಬೇಕಂದ್ರೂ ಆವಾಗ ಮಾತಾಡುತ್ತೆ. ಸಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾದಿ ಶುಭಗೆ ಸಂಜೀವ ಶರದ ಶತಂ. ಸೊ ವಿಸಿಟ್ treasureofmemories.com. ಈ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇವತ್ತು ಹಾಫ್ ಆಫ್ ದ ಇಂಟರ್ನೆಟ್ ಹ್ಯೂಮನ್ ಎಲ್ಲ ಅಂದರೆ ನಂಬ್ತೀರಾ? ಸೊ ಅದಕ್ಕೆ ಈ ಸೆಗ್ಮೆಂಟ್, ರೈಸ್ ಆಫ್ AI ಬಾಟ್ಸ್ ಆನ್ ಇಂಟರ್ನೆಟ್. ಈಗ AI ಕಂಟೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ, AI ಆಟೋಮೆಟಿಕ್ಕಾಗಿ ಪೋಸ್ಟ್ ಮಾಡ್ತಾ ಇದೆ. ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಫೀಡ್ ಕೂಡ ನೀವು ಈಗ ಆಟೋಮೇಷನ್ ಮಾಡಿ ಸೆಟ್ ಮಾಡಿ ಇಕ್ಬೋದು. ನಿಮಗೆ ಮೋರ್ ನಿಮಗೆ AI ಕಂಟೆಂಟ್ಸ್ ಎಲ್ಲ ಸಿಗ್ತಾ ಇದೆ. ಆ್ಯಂಡ್ ಕಮೆಂಟ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಆ್ಯಂಡ್ ಮೋರ್ ಕಾನ್ವರ್ಸೇಷನ್ ಕೂಡ ಆಗಿರ್ಬೋದು. AI ಬಾಟ್ಸ್ ಕೂಡ ಇನ್ವಾಲ್ವ್ ಆಗ್ತಿದೆ. ಆ್ಯಂಡ್ ನಮಗೀಗ ಒಂದು ಟ್ರಾಮಾ ಸ್ಟಾರ್ಟ್ ಆಗ್ತಾ ಇದೆ. ಯಾವುದು ರಿಯಲ್ಲು, ಯಾವುದು AI ಬಾಟು, ಯಾವುದು AI ಜನರೇಟೆಡ್ ಇಮೇಜಸ್ಸು, ಯಾವುದು AI ವೀಡಿಯೋಸು,
ಇದೆಲ್ಲ ಕೂಡ ನಮಗೆ ಟ್ರಾಮಾ ಸ್ಟಾರ್ಟ್ ಮಾಡ್ತಾಯಿದೆ. ನಮಗೆ ಯಾವುದು ರಿಯಲು ಯಾವುದು ಫೇಕ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈಗ ಮೋರ್ ಓವರ್ ನಾವೊಂದು ಕಮ್ಯುನಿಟಿ ಅಂತ ಹೇಳ್ತಾ ಇದ್ದೀವಲ್ಲ, ಅದೆಲ್ಲ ನನಗೀಗ ಸ್ಕ್ರಿಪ್ಟೆಡ್ ಅನ್ನಿಸ್ತಾ ಇದೆ. ಲೈಕ್ಸು, ಫಾಲೋವರ್ಸು, ಟ್ರೆಂಡ್ಸು ಇವೆಲ್ಲ ಕೂಡ ಈಗ ಎಮೋಷ್ನಲ್ ಮ್ಯಾನುಪ್ಯುಲೇಷನ್ಸ್ ಟೂಲ್ ಆಗಿಬಿಟ್ಟಿದೆ. ಗೊತ್ತಾ ನಿಮಗೆ? ಇಂಟರ್ನೆಟ್ಟು ಮೊದಲೆಲ್ಲ ಓಪನ್ ಸ್ಪೇಸ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ಈಗ ಇಂಟರ್ನೆಟ್ ಒಂದು ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಆಗ್ತಾಯಿದೆ ಆ್ಯಂಡ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಆಗ್ತಾಯಿದೆ. ಸೊ ಮೇ ಬಿ ಇಂಟರ್ನೆಟ್ ಡಿಂಟ್ ಡೈ ಸಡನ್ಲಿ, ಅದು ಸ್ಲೋಲಿ ಫೇಡ್ ಆಯ್ತಾ ಹೋಯಿತು. ಬಾಟ್ಸ್, AI ಮತ್ತು ಪೇಯ್ಡ್ ಎಂಗೇಜ್ಮೆಂಟ್ಗಳ ನಡುವೆ ಇಂಟರ್ನೆಟ್ ಕಣ್ಮರೆ ಆಗ್ತಾ ಹೋಯಿತು. ಆದರೆ ನಿಜವಾದ ಮೆಮೊರೀಸ್ ಯಾವತ್ತೂ ಸಾಯೋದಿಲ್ಲ. ಬಿಕಾಸ್ ಎವ್ರಿ ರಿಯಲ್ ಮೆಮೊರೀಸ್ ಡಿಸರ್ವ್ ಟು ಲಿವ್ ಅಗೇನ್. ಆದರೆ ನಿಮ್ಮ ನೆನಪುಗಳು ಯಾವಾಗಲೂ ಕೂಡ ಜೀವಂತವಾಗಿರ್ಬೋದು. ನಮ್ಮ ಸ್ಪಾನ್ಸರ್ ಟ್ರೆಜರ್ ಆಫ್ ಮೆಮೊರೀಸ್ ಇವರು ಕೊಟ್ಟಿದ್ದೀನಿ, ಅದನ್ನು ವಿಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಬ್ಯೂಟಿಫುಲ್ ಡೇ ಅಹೆಡ್. ಬಾಯ್ ಪೀಪಲ್.